ನೋಡಿಪ್ಪ, ಒಂದು ಹೇಳ್ತೀನಿ, ಈ ಟನಲ್ಲು ನೀವು ಮಾಡಿ ಬಿಡಿ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಆದರೆ ಒಂದು ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಹೇಳ್ತೇನೆ. ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ, ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು, ಯಾಕೆಂದ್ರೆ ಅಲ್ಲಿ ಓಡಾಡ್ತಕ್ಕಂಥವ್ರು ಯಾರು, ಸ್ಟೂಡೆಂಟ್ಗಳು ಹೋಗ್ತಾರೆ, ಪ್ರತಿನಿತ್ಯ ದಿನಗೂಲಿ ಮಾಡೋರು ಹೋಗ್ತಾರೆ, ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ, ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ. ಅವನ್ ಕಮ್ಮಿ ಮಾಡ್ರಿ. ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ? BMRC ಅಲ್ಲ, ಪಬ್ಲಿಕ್ಗೆ ಅನುಕೂಲ ಆಗಬೇಕಲ್ವೇ, ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕಲ್ವೇ, ಅದನ್ನ ಮಾಡಿ ಫಸ್ಟ್ ನೀವು. ಸರ್ ನೋಡಿ ಸರ್, ಟನಲ್ ರೋಡ್ 50 ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ. ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ತಿಂಗಳು ಕಳೆದೋಯ್ತು ಗಡುವು, 50 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು. ಅವ್ನು ಯಾರೋ ಬರ್ತಾನೆ ಪ್ರೈವೇಟ್, ಅವ್ನು ದುಡ್ಡು ಹಾಕ್ತಾನೆ, ಅವ್ನಿಗೆ 600 ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನರೇಟ್ ಮಾಡ್ತಾರಲ್ಲ. ಯಾತಕ್ಕೆ ಮಾಡ್ತಾ ಇದ್ದೀರಿ ಟನಲ್ ರೋಡು? ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಮಧ್ಯಮ ವರ್ಗದ ಜನಗಳಿಗೆ ಓಡಾಡಕ್ಕೆ ಮಾಡ್ತಾ ಇದ್ದೀರಾ? ಶ್ರೀಮಂತರಿಗೆ ರೋಡ್ ಮಾಡ್ತಾ ಇದ್ದೀರಾ? ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡು, ಬೈಕ್ ಅವರೆಲ್ಲ ಹೋಗ್ಬೇಕು. ಬಿಜೆಪಿ ಪ್ರತಿಭಟನೆ ಮಾಡ್ತಾ ಜೆಡಿಎಸ್ ಏನಾದಕ್ಕೆ ಬೆಂಬಲ ಕೊಡುತ್ತೆ. ಬಿಜೆಪಿ ಅವರು ಇದನ್ನ ಪ್ರತಿಭಟನೆ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ. ಸರ್ ನೋಡಿ ಸರ್, ಇದು ಟನಲ್ ರೋಡು, ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್. ಒಂದು ಅವೈಜ್ಞಾನಿಕ, ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗಳು ಏನು ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ಕಾಗಿಲ್ಲ ಇಲ್ಲಿವರೆಗೂ. ಇಟ್ ಈಸ್ ಟೋಟಲಿ ಅನ್ಸೈಂಟಿಫಿಕ್. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ನ. ಫಸ್ಟು ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು, ಫ್ಲೈಓವರ್ಗಳಿದೆಯಲ್ಲ, ಅದನ್ನು ಫಸ್ಟು ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡ್ಗೆ ಬರೋರಂತೆ. ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಓಟ್ ಚೋರಿ ಆಗಿದೆ ಅಂತಕ್ಕಂಥ ಹೇಳ್ದಂಥ ಕ್ಷೇತ್ರ BR ಪಾಟೀಲ್ರು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ. ಅವರು ಹೋಗ್ಲಿ, ಓಟ್ ಚೋರಿ ಆಗಿದೆ, ನಮ್ಮನ್ನು ಸೋತ್ಬಿಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಗೆದ್ದುಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು? ಬಹುಶಃ BR ಎಲೆಕ್ಷನ್ನಲ್ಲಿ ಇವತ್ತೇನೋ RJD ಜೊತೆ ಕೈ ಜೋಡಿಸಿದಾರಲ್ಲ, ಬಹುಶಃ ಅವ್ರು ಒಬ್ಬರೇ ಸಾಕು RJDನ ತೀರ್ಸೋಕ್ಕೆ. ರಾಹುಲ್ ಗಾಂಧಿ ಅವರು, ಅವ್ರ ಮಾತುಗಳು, ಅವರ ಚೈಲ್ಡಿಶ್ ಬಾಲಿಕವಾದಂಥ ಹೇಳಿಕೆಗಳು, ಅವರೊಬ್ಬರೇ ಸಾಕು ಇವತ್ತು BR ಎಲೆಕ್ಷನ್ನಲ್ಲಿ RJDನ ತೀರಿಸ್ತಾರೆ. ನೋಡಿಪ್ಪ, ಒಂದು ಹೇಳ್ತೀನಿ, ಈ ಟನಲ್ಲು ನೀವು ಮಾಡಿ ಬಿಡಿ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಆದರೆ ಒಂದು ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಹೇಳ್ತೇನೆ. ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ, ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು, ಯಾಕೆಂದ್ರೆ ಅಲ್ಲಿ ಓಡಾಡ್ತಕ್ಕಂಥವ್ರು ಯಾರು, ಸ್ಟೂಡೆಂಟ್ಗಳು ಹೋಗ್ತಾರೆ, ಪ್ರತಿನಿತ್ಯ ದಿನಗೂಲಿ ಮಾಡೋರು ಹೋಗ್ತಾರೆ, ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ, ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ. ಅವನ್ ಕಮ್ಮಿ ಮಾಡ್ರಿ. ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ? BMRC ಅಲ್ಲ, ಪಬ್ಲಿಕ್ಗೆ ಅನುಕೂಲ ಆಗಬೇಕಲ್ವೇ, ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕಲ್ವೇ, ಅದನ್ನ ಮಾಡಿ ಫಸ್ಟು ನೀವು. ಸರ್ ನೋಡಿ ಸರ್, ಟನಲ್ ರೋಡ್ 50 ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ. ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ತಿಂಗಳು ಕಳೆದೋಯ್ತು ಗಡುವು, 50 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು. ಅವ್ನು ಯಾರೋ ಬರ್ತಾನೆ ಪ್ರೈವೇಟ್, ಅವ್ನು ದುಡ್ಡು ಹಾಕ್ತಾನೆ, ಅವ್ನಿಗೆ 600 ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನರೇಟ್ ಮಾಡ್ತಾರಲ್ಲ. ಯಾತಕ್ಕೆ ಮಾಡ್ತಾ ಇದ್ದೀರಿ ಟನಲ್ ರೋಡು? ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಮಧ್ಯಮ ವರ್ಗದ ಜನಗಳಿಗೆ ಓಡಾಡಕ್ಕೆ ಮಾಡ್ತಾ ಇದ್ದೀರಾ? ಶ್ರೀಮಂತರಿಗೆ ರೋಡ್ ಮಾಡ್ತಾ ಇದ್ದೀರಾ? ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡು, ಬೈಕ್ ಅವರೆಲ್ಲ ಹೋಗ್ಬೇಕು. ಬಿಜೆಪಿ ಪ್ರತಿಭಟನೆ ಮಾಡ್ತಾ ಜೆಡಿಎಸ್ ಏನಾದಕ್ಕೆ ಬೆಂಬಲ ಕೊಡುತ್ತೆ. ಬಿಜೆಪಿ ಅವರು ಇದನ್ನ ಪ್ರತಿಭಟನೆ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ. ಸರ್ ನೋಡಿ ಸರ್, ಇದು ಟನಲ್ ರೋಡು, ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್. ಒಂದು ಅವೈಜ್ಞಾನಿಕ, ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗಳು ಏನು ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ಕಾಗಿಲ್ಲ ಇಲ್ಲಿವರೆಗೂ. ಇಟ್ ಈಸ್ ಟೋಟಲಿ ಅನ್ಸೈಂಟಿಫಿಕ್. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ನ. ಫಸ್ಟು ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು, ಫ್ಲೈಓವರ್ಗಳಿದೆಯಲ್ಲ, ಅದನ್ನು ಫಸ್ಟು ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡ್ಗೆ ಬರೋರಂತೆ. ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಓಟ್ ಚೋರಿ ಆಗಿದೆ ಅಂತಕ್ಕಂಥ ಹೇಳ್ದಂಥ ಕ್ಷೇತ್ರ BR ಪಾಟೀಲ್ರು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ. ಅವರು ಹೋಗ್ಲಿ, ಓಟ್ ಚೋರಿ ಆಗಿದೆ, ನಮ್ಮನ್ನು ಸೋತ್ಬಿಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಗೆದ್ದುಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು? ಬಹುಶಃ BR ಎಲೆಕ್ಷನ್ನಲ್ಲಿ ಇವತ್ತೇನೋ RJD ಜೊತೆ ಕೈ ಜೋಡಿಸಿದಾರಲ್ಲ, ಬಹುಶಃ ಅವರೊಬ್ಬರೇ ಸಾಕು RJDನ ತೀರ್ಸೋಕ್ಕೆ. ರಾಹುಲ್ ಗಾಂಧಿ ಅವರು, ಅವ್ರ ಮಾತುಗಳು, ಅವರ ಚೈಲ್ಡಿಶ್ ಬಾಲಿಕವಾದಂಥ ಹೇಳಿಕೆಗಳು, ಅವರೊಬ್ಬರೇ ಸಾಕು ಇವತ್ತು BR ಎಲೆಕ್ಷನ್ನಲ್ಲಿ RJDನ ತೀರಿಸ್ತಾರೆ. ನೋಡಿಪ್ಪ, ಒಂದು ಹೇಳ್ತೀನಿ, ಈ ಟನಲ್ಲು ನೀವು ಮಾಡಿ ಬಿಡಿ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ.
ಆದರೆ ಒಂದು ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಹೇಳ್ತೇನೆ. ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ, ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು, ಯಾಕೆಂದ್ರೆ ಅಲ್ಲಿ ಓಡಾಡ್ತಕ್ಕಂಥವ್ರು ಯಾರು, ಸ್ಟೂಡೆಂಟ್ಗಳು ಹೋಗ್ತಾರೆ, ಪ್ರತಿನಿತ್ಯ ದಿನಗೂಲಿ ಮಾಡೋರು ಹೋಗ್ತಾರೆ, ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ, ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ. ಅವನ್ ಕಮ್ಮಿ ಮಾಡ್ರಿ. ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ? BMRC ಅಲ್ಲ, ಪಬ್ಲಿಕ್ಗೆ ಅನುಕೂಲ ಆಗಬೇಕಲ್ವೇ, ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕಲ್ವೇ, ಅದನ್ನ ಮಾಡಿ ಫಸ್ಟ್ ನೀವು. ಟನಲ್ ರೋಡ್ ನಿಮ್ಗೆ ಓಕೆ ಇದೆಯಾ ಸರ್? ಸರ್ ನೋಡಿ ಸರ್, ಟನಲ್ ರೋಡ್ 50 ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ. ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ತಿಂಗಳು ಕಳೆದೋಯ್ತು ಗಡುವು, 50 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು. ಅವ್ನು ಯಾರೋ ಬರ್ತಾನೆ ಪ್ರೈವೇಟ್, ಅವ್ನು ದುಡ್ಡು ಹಾಕ್ತಾನೆ, ಅವ್ನಿಗೆ 600 ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನರೇಟ್ ಮಾಡ್ತಾರಲ್ಲ. ಯಾತಕ್ಕೆ ಮಾಡ್ತಾ ಇದ್ದೀರಿ ಟನಲ್ ರೋಡು? ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಮಧ್ಯಮ ವರ್ಗದ ಜನಗಳಿಗೆ ಓಡಾಡಕ್ಕೆ ಮಾಡ್ತಾ ಇದ್ದೀರಾ? ಶ್ರೀಮಂತರಿಗೆ ರೋಡ್ ಮಾಡ್ತಾ ಇದ್ದೀರಾ? ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡು, ಬೈಕ್ ಅವರೆಲ್ಲ ಹೋಗ್ಬೇಕು. ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ, ಜೆಡಿಎಸ್ ಅದಕ್ಕೆ ಬೆಂಬಲ ಕೊಡುತ್ತೆ. ಬಿಜೆಪಿ ಅವರು ಇದನ್ನ ಪ್ರತಿಭಟನೆ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ. ಸರ್ ನೋಡಿ ಸರ್, ಇದು ಟನಲ್ ರೋಡು ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್. ಒಂದು ಅವೈಜ್ಞಾನಿಕ, ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗಳು ಏನು ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ಕಾಗಿಲ್ಲ ಇಲ್ಲಿವರೆಗೂ. ಇಟ್ ಈಸ್ ಟೋಟಲಿ ಅನ್ಸೈಂಟಿಫಿಕ್. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ನ. ಫಸ್ಟು ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು, ಫ್ಲೈಓವರ್ಗಳಿದೆಯಲ್ಲ, ಅದನ್ನು ಫಸ್ಟು ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡಿಗೆ ಬರೋರಂತೆ. ರಾಹುಲ್ ಗಾಂಧಿ ಅವರು ಮತ್ತೆ ವೋಟ್ ಚೋರಿ ಬಗ್ಗೆ ಮಾತಾಡಿದ್ದಾರೆ ಸರ್. ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಗಳಲ್ಲಿ ವೋಟ್ ಚೋರಿ ಆಗಿದೆ. ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ವೋಟ್ ಚೋರಿ ಆಗಿದೆ ಅಂತಕ್ಕಂಥ ಹೇಳ್ದಂಥ ಕ್ಷೇತ್ರ BR ಪಾಟೀಲ್ರು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ. ಅವರು ಹೋಗ್ಲಿ ವೋಟ್ ಚೋರಿ ಆಗಿದೆ, ನಮ್ಮವ್ನು ಸೋತ್ ಬಿಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಗೆದ್ದು ಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು? ಬಹುಶಃ BR ಎಲೆಕ್ಷನ್ನಲ್ಲಿ ಇವತ್ತೇನೋ RJD ಜೊತೆ ಕೈ ಜೋಡಿಸಿದಾರಲ್ಲ, ಬಹುಶಃ ಅವ್ರೊಬ್ಬರೇ ಸಾಕು RJDನ ತೀರ್ಸಕ್ಕೆ. ರಾಹುಲ್ ಗಾಂಧಿ ಅವರು, ಅವ್ರ ಮಾತುಗಳು, ಅವರ ಚೈಲ್ಡಿಶ್ ಬಾಲಿಕವಾದಂಥ ಹೇಳಿಕೆಗಳು, ಅವರೊಬ್ಬರೇ ಸಾಕು ಇವತ್ತು BR ಎಲೆಕ್ಷನ್ನಲ್ಲಿ RJDನ ತೀರಿಸ್ತಾರೆ. ನೋಡಿಪ್ಪ, ಒಂದು ಹೇಳ್ತೀನಿ, ಈ ಟನಲ್ಲು ನೀವು ಮಾಡಿ ಬಿಡಿ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಆದರೆ ಒಂದು ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಹೇಳ್ತೇನೆ. ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ, ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು, ಯಾಕೆಂದ್ರೆ ಅಲ್ಲಿ ಓಡಾಡ್ತಕ್ಕಂಥವ್ರು ಯಾರು, ಸ್ಟೂಡೆಂಟ್ಗಳು ಹೋಗ್ತಾರೆ, ಪ್ರತಿನಿತ್ಯ ದಿನಗೂಲಿ ಮಾಡೋರು ಹೋಗ್ತಾರೆ, ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ, ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ. ಅವನ್ ಕಮ್ಮಿ ಮಾಡ್ರಿ. ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ? BMRC ಅಲ್ಲ, ಪಬ್ಲಿಕ್ಗೆ ಅನುಕೂಲ ಆಗಬೇಕಲ್ವೇ, ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕಲ್ವೇ, ಅದನ್ನ ಮಾಡಿ ಫಸ್ಟ್ ನೀವು. ಟನಲ್ ರೋಡ್ ನಿಮ್ಗೆ ಓಕೆ ಇದೆಯಾ ಸರ್? ಸರ್ ನೋಡಿ ಸರ್, ಟನಲ್ ರೋಡ್ 50 ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ. ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ತಿಂಗಳು ಕಳೆದೋಯ್ತು ಗಡುವು, 50 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು. ಅವ್ನು ಯಾರೋ ಬರ್ತಾನೆ ಪ್ರೈವೇಟ್, ಅವ್ನು ದುಡ್ಡು ಹಾಕ್ತಾನೆ, ಅವ್ನಿಗೆ 600 ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನರೇಟ್ ಮಾಡ್ತಾರಲ್ಲ. ಯಾತಕ್ಕೆ ಮಾಡ್ತಾ ಇದ್ದೀರಿ ಟನಲ್ ರೋಡು? ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಮಧ್ಯಮ ವರ್ಗದ ಜನಗಳಿಗೆ ಓಡಾಡಕ್ಕೆ ಮಾಡ್ತಾ ಇದ್ದೀರಾ? ಶ್ರೀಮಂತರಿಗೆ ರೋಡ್ ಮಾಡ್ತಾ ಇದ್ದೀರಾ? ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡು, ಬೈಕ್ ಅವರೆಲ್ಲ ಹೋಗ್ಬೇಕು. ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ, ಜೆಡಿಎಸ್ ಅದಕ್ಕೆ ಬೆಂಬಲ ಕೊಡುತ್ತೆ. ಬಿಜೆಪಿ ಅವರು ಇದನ್ನ ಪ್ರತಿಭಟನೆ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ. ಸರ್ ನೋಡಿ ಸರ್, ಇದು ಟನಲ್ ರೋಡು ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್. ಒಂದು ಅವೈಜ್ಞಾನಿಕ, ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗಳು ಏನು ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ಕಾಗಿಲ್ಲ ಇಲ್ಲಿವರೆಗೂ. ಇಟ್ ಈಸ್ ಟೋಟಲಿ ಅನ್ಸೈಂಟಿಫಿಕ್. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ನ. ಫಸ್ಟು ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು, ಫ್ಲೈಓವರ್ಗಳಿದೆಯಲ್ಲ, ಅದನ್ನು ಫಸ್ಟು ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡಿಗೆ ಬರೋರಂತೆ. ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಮತ್ತೆ ವೋಟ್ ಚೋರಿ ಬಗ್ಗೆ ಮಾತಾಡಿದ್ದಾರೆ ಸರ್. ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಗಳಲ್ಲಿ ವೋಟ್ ಚೋರಿ ಆಗಿದೆ. ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ವೋಟ್ ಚೋರಿ ಆಗಿದೆ ಅಂತಕ್ಕಂಥ ಹೇಳ್ದಂಥ ಕ್ಷೇತ್ರ BR ಪಾಟೀಲ್ರು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ. ಅವರು ಹೋಗ್ಲಿ ವೋಟ್ ಚೋರಿ ಆಗಿದೆ, ನಮ್ಮವ್ನು ಸೋತ್ ಬಿಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಗೆದ್ದು ಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು? ಬಹುಶಃ BR ಎಲೆಕ್ಷನ್ನಲ್ಲಿ ಇವತ್ತೇನೋ RJD ಜೊತೆ ಕೈ ಜೋಡಿಸಿದಾರಲ್ಲ, ಬಹುಶಃ ಅವರೊಬ್ಬರೇ ಸಾಕು RJDನ ತೀರ್ಸಕ್ಕೆ. ರಾಹುಲ್ ಗಾಂಧಿ ಅವರು, ಅವ್ರ ಮಾತುಗಳು, ಅವರ ಚೈಲ್ಡಿಶ್ ಬಾಲಿಕವಾದಂಥ ಹೇಳಿಕೆಗಳು, ಅವರೊಬ್ಬರೇ ಸಾಕು ಇವತ್ತು BR ಎಲೆಕ್ಷನ್ನಲ್ಲಿ RJDನ ತೀರಿಸ್ತಾರೆ.